ಹಲೋ ಗೆಳೆಯರೇ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 17, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ 44,000 ನ್ಯೂ ಸ್ಟಾರ್ಟಪ್ಸ್ ವೇರ್ ರಿಜಿಸ್ಟರ್ಡ್ ಇನ್ 2025 ಸೇಸ್ PM. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ಅಂತ ಬಂದಾಗ ಸ್ಟಾರ್ಟಪ್ ರಿಲೇಟೆಡ್ ಇರುವಂತಹ ಒಂದು ಚಾಲೆಂಜಸ್ ಆಗಿರ್ಬೋದು, ಅಥವಾ ಸ್ಟಾರ್ಟಪ್ ರಿಲೇಟೆಡ್ ಇರುವಂತೆ ಹೇಗೆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ 44,000 ಹೊಸ ಸ್ಟಾರ್ಟಪ್ಸ್ಗಳು 2025 ರಿಜಿಸ್ಟ್ರೇಷನ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಭಾರತದ ಒಂದು ಸ್ಟಾರ್ಟಪ್ ಇಂಡಿಯಾ ಮಿಷನ್ಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ ಯಾವ ರೀತಿಯಾಗಿ ನಾವು ನೋಡ್ಬೋದು ಅಂತ ಮೋದಿಜಿಯವರು ಅನೌನ್ಸ್ ಮಾಡಿದ್ದಾರೆ. 2016 ಈ ಒಂದು ಸ್ಟಾರ್ಟಪ್ಪನ್ನು ಲಾಂಚ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. 2016 ಜನವರಿ 16 ಸ್ಟಾರ್ಟಪ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟಾರ್ಟಪ್ ಇಂಡಿಯಾ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದಾಗಿ ನೋಡ್ಬೋದು. ಇದರ ಇಂಪಾರ್ಟೆನ್ಸ್ ಏನಿದೆ, ಸ್ಟಾರ್ಟಪ್ ಇಂಡಿಯಾದಿಂದ ನಾವು ಗಮನಿಸಬೇಕಾಗಿರೋದು ಏನಂತಂದರೆ ಇದು ಇನೋವೇಷನ್ನ ಪ್ರಮೋಟ್ ಮಾಡುತ್ತೆ. ಸೊ ಇನೋವೇಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾವುದೇ ಒಂದು ಸೆಕ್ಟರ್ನ ತೆಗೆದುಕೊಂಡಾಗ ಇವಾಗ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಬಂದಾಗೂ ಸಹ ಗ್ರೋತನ್ನು ಕಾಣಬೇಕು ಅಂತಂದರೆ ಇನೋವೇಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಇನೋವೇಷನನ್ನು ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟಪ್ಗಳು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಒಂದು ಎಂಟರ್ಪ್ರಿನರ್ಶಿಪ್ ಕಂಡೀಷನನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ಇದು ಪ್ರಸ್ತುತವಾಗಿ ಇನ್ವೆಸ್ಟ್ಮೆಂಟನ್ನು ಸಹ ಪ್ರಮೋಟ್ ಮಾಡುತ್ತೆ ಅಂತ ಗಮನಿಸ್ಬೋದು. ಇನ್ವೆಸ್ಟ್ಮೆಂಟ್ ಡ್ರಿವನ್ ಗ್ರೋತನ್ನು ಬೂಸ್ಟ್ ಮಾಡೋದ್ರಲ್ಲಿ ಇದು ಸಹಕಾರಿ ಆಗ್ತಾ ಇದೆ. ಸೊ ಎನ್ಕರೇಜ್ ಮಾಡ್ತಾ ಇದೆ ಅಂತಲೇ ಗಮನಿಸುವಂಥದ್ದು. ಇದರಿಂದ ನಾವು ಸಾಕಷ್ಟು ಜಾಬ್ಗಳು ಕ್ರಿಯೇಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ನ್ಯೂ ಬಿಸ್ನೆಸ್ಗೂ ಸಹ ಬೇಕಾಗುವಂಥ ಒಂದು ಸಪೋರ್ಟನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಅಂತಲೇ ನಾವು ಗಮನಿಸ್ಬೋದು. ಸೊ ಸ್ಟಾರ್ಟಪ್ನ ಇಂಪಾರ್ಟೆನ್ಸ್ ಈ ಎಲ್ಲ ಆಬ್ಜೆಕ್ಟಿವನ್ನು ಇಟ್ಕೊಂಡು ಯೋಜನೆಯನ್ನು ಸ್ಟಾರ್ಟ್ ಮಾಡಿರೋದಾಗಿ ಇವಾಗ 44,000 ಸ್ಟಾರ್ಟಪ್ಗಳು ರಿಜಿಸ್ಟರ್ ಆಗಿರೋದನ್ನು ನೋಡ್ತಾ ಇದ್ದೀವಿ. 1 ಇಯರಲ್ಲಿ ಬಿಗ್ಗೆಸ್ಟ್ ನಂಬರ್ ಅಂತಲೇ ಗಮನಿಸ್ಬೋದಲ್ವಾ. ಸೊ ಇವಾಗ ಈ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತ ಬಂದಾಗ ಗ್ಲೋಬಲಿ ಭಾರತ 3rd ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, 3rd ಪೊಸಿಷನ್ ಇರೋದನ್ನು ನೋಡ್ತಾ ಇರುವಂಥದ್ದು. 2014 ನಾವು ಸ್ಟಾರ್ಟಪ್ಗಳ ಸಂಖ್ಯೆಯನ್ನು ಗಮನ ಹರಿಸಿದ್ದೆ ಆದರೆ ಲೆಸ್ ದೆನ್ 500 ಇತ್ತು. ಇವಾಗ ಪ್ರಸ್ತುತವಾಗಿ ನಾವು ಗಮನ ಹರಿಸಿದ್ದೆ ಆದರೆ 2 ಲ್ಯಾಕ್ ಅಷ್ಟು ಏನಾಗ್ತಾ ಇದೆ ಸ್ಟಾರ್ಟಪ್ಗಳು ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಯೂನಿಕಾರ್ನ್ಗಳು ಸಹ ಇನ್ಕ್ರೀಸ್ ಆಗೋದನ್ನು ನೋಡ್ಬೋದು. 2014 ಕೇವಲ 4 ಯೂನಿಕಾರ್ನ್ ಇರೋದನ್ನು ನೋಡ್ತಾ ಇದ್ವಿ. ಇವಾಗ ಆ್ಯಕ್ಟಿವ್ಲಿ ಅಂದರೆ ನಿಯರ್ಲಿ 125 ಯೂನಿಕಾರ್ನ್ಗಳು ಆ್ಯಕ್ಟಿವ್ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ್ಯಕ್ಟಿವ್ ಕಂಡೀಷನನ್ನು ಗಮನ ಹರಿಸ್ಬೋದು. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇವಾಗ ಭಾರತ ಬಿಸ್ನೆಸ್ ಅಂತ ಬಂದಾಗ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ತಾ ಇದೆ, ಈ ಒಂದು ಯೋಜನೆಯ ಕಾಂಟ್ರಿಬ್ಯೂಷನನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಸ್ಟಾರ್ಟಪ್ ಅಂತಲೇ ತೆಗೆದುಕೊಂಡಾಗ ಒಂದು ಐಡಿಯಾ ಬಿಲ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಐಡಿಯಾ ಕಂಟಿನ್ಯೂಯೇಷನ್ ಮಾಡೋದ್ರ ಮುಖಾಂತರ, ಇನ್ವೆಸ್ಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಆಗೋದ್ರ ಮುಖಾಂತರ, ಅದರಿಂದ ಔಟ್ಕಮ್ಮು ಬರೋದ್ರ ಮುಖಾಂತರ ಇಲ್ಲಿ ಏನಾಗುತ್ತೆ ಅಂದರೆ ಯೂನಿಕಾರ್ನ್ ಆಗಿ ಕನ್ವರ್ಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಯೂನಿಕಾರ್ನ್ ಕನ್ವರ್ಟ್ ಆದಮೇಲೆ IPO ಆಗಿ ಕನ್ವರ್ಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಸೊ ಒಂದು ಬಿಸ್ನೆಸ್ ಐಡಿಯಾ ಡೆವಲಪ್ ಆಗುತ್ತೆ. ಇದಾದ ಮೇಲೆ ಈ ಒಂದು ಇನೋವೇಷನ್ ಮುಖಾಂತರ ಬೇರೆ ಬೇರೆ ಇನ್ವೆಸ್ಟರ್ಸ್ಗಳು ಬರ್ತಾರೆ, ಫಂಡಿಂಗು ಸಹ ಆಗುತ್ತೆ. ಸೊ ಈ ಒಂದು ಐಡಿಯಾ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಬೂಮ್ ಆಗೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ತೆಗೆದುಕೊಳ್ಳೋದಾದರೆ EV ಟೆಕ್ನಾಲಜಿ ಅನ್ನು ನಾವು ತೊಗೊಂಬರ್ತಾ ಇದ್ವಿ ಅಂತಂದರೆ ಇದೊಂದು ಐಡಿಯಾ ಅಲ್ವಾ, ಇದು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇರುತ್ತಲ್ಲ. ಸೊ ಈ ಒಂದು ಐಡಿಯಾ ಡೆವಲಪ್ ಆಗೋದ್ರ ಮುಖಾಂತರ ಲಾರ್ಜ್ ಸ್ಕೇಲಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸ್ಟಾರ್ಟಪ್ಗಳು ಲಾರ್ಜ್ ಸ್ಕೇಲಲ್ಲಿ ಡೆವಲಪ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ವೆಂಚರ್ ಕ್ಯಾಪಿಟಲ್, ಪ್ರೈವೇಟ್ ಇಕ್ವಿಟಿ ಇವೆಲ್ಲವೂ ಸಹ ಅಟ್ರಾಕ್ಟ್ ಆನ್ ಮಾಡೋದ್ರ ಮುಖಾಂತರ ಯೂನಿಕಾರ್ನ್ ಸ್ಟೇಜ್ ನಡಿಯಲ್ಲಿ ಸ್ಟಾರ್ಟಪ್ಗಳು ಬರುತ್ತೆ. ಅಂದರೆ $1 ಬಿಲಿಯನ್ ಹೊಂದಿರುತ್ತಲ್ಲ, ಇದನ್ನು ಕ್ರಾಸ್ ಮಾಡಿದಾಗ ಯೂನಿಕಾರ್ನ್ ಅಂತಕ್ಕಂಥ ಒಂದು ಟೈಟಲ್ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಒಂದು ಹಂತದಲ್ಲಿ ಭಾರತದಲ್ಲಿ ನಿಯರ್ಲಿ 125 ಯೂನಿಕಾರ್ನ್ಗಳು ಇರೋದನ್ನು ನಾವು ನೋಡ್ತಾ ಇದ್ವಿ. ಇದಾದಮೇಲೆ ಸ್ಟಾಕಲ್ಲಿ ಹೋಗುತ್ತೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗೋದನ್ನು ನೋಡ್ತಾ ಇದ್ವಿ. ಈ ಒಂದು ಕಂಪನಿ ಏನಾಗುತ್ತೆ, ಯೂನಿಕಾರ್ನ್ಗಳು ಏನಾಗುತ್ತೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ IPO ಆಗಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡುತ್ತೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ರೀತಿಯಾಗಿ ಕ್ಯಾಪಿಟಲನ್ನು ರೇಸ್ ಮಾಡ್ತಾ ಇದ್ವಿ. ಒಂದು ಐಡಿಯಾದ ಮುಖಾಂತರ IPO ಸ್ಟೇಜ್ಗೆ ಹೋಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಭಾರತದಲ್ಲಿ ಗಮನ ಹರಿಸ್ಬೋದು. ಸೊ ಒಟ್ಟಾರೆಯಾಗಿ ಈ ಸ್ಟಾರ್ಟಪ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ ಜಾಬ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು, ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು, ಇನೋವೇಷನ್ ಸಹ ತರ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಭಾರತದ ಒಂದು ಎಕಾನಮಿಯನ್ನು ಎನ್ಹ್ಯಾನ್ಸ್ ಮಾಡ್ತಾಯಿದೆ. ಐಡಿಯಾ ಬೇಸ್ಡ್ ಎಕಾನಮಿಗೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮೋದಿಜಿಯವರು ಎಂಫೋಸಿಸ್ ಮಾಡೋ ಪ್ರಕಾರ ಈ ಮೊದಲು ರಿಸ್ಕ್ ಟೇಕಿಂಗ್ ಕಂಡೀಷನನ್ನು ನಾವು ಡಿಸ್ಕರೇಜ್ ಮಾಡ್ತಾ ಇದ್ವಿ. ಇವಾಗ ಒಂದು ಮೇನ್ ಸ್ಟ್ರೀಮ್ ಆಗಿದೆ ಅಂತಲೇ ಗಮನಿಸ್ಬೋದು. ಮೊದಲು ನಾವು ಮಂತ್ಲಿ ಬೇಸ್ಡ್ ಸ್ಯಾಲರಿ ಮೇಲೆ ಫೋಕಸ್ ಮಾಡ್ತಾ ಇದ್ವಿ, ಬಟ್ ಇವಾಗ ಎಂಟರ್ಪ್ರಿನರ್ಶಿಪ್ಪನ್ನು ಸೋಷಿಯಲಿ ಎಕ್ಸೆಪ್ಟೆಡ್ ಆಗಿರ್ತಕ್ಕಂಥ ಕಂಡೀಷನ್ ಆಗಿ ನೋಡ್ತಾ ಇದ್ದೀವಿ. ಸೊ ಭಾರತದಲ್ಲಿ ಇವಾಗ ಸಾಕಷ್ಟು ಫೋಕಸ್ ಮಾಡ್ತಕ್ಕಂಥ ಏರಿಯಾಗಳಿದಾವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ತೆಗೆದುಕೊಳ್ಬೋದು. ಇಲ್ಲೂ ಸಹ ಸ್ಟಾರ್ಟಪ್ನ ಒಂದು ರಿಕ್ವೈರ್ಮೆಂಟ್ಸ್ ಇದೆ. ಮಷಿನ್ ಲರ್ನಿಂಗ್ ಆಗಿರ್ಬೋದು, ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಡಿಫೆನ್ಸ್ ಆಗಿರ್ಬೋದು, ಏರೋಸ್ಪೇಸ್, ಈ ರೀತಿಯಾದಂಥ ಬೇರೆ ಬೇರೆ
ಸೆಕ್ಟರಲ್ಲೂ ಸಹ ಒಂದು ಕಾಂಟ್ರಿಬ್ಯೂಷನ್ ಅವಶ್ಯಕತೆ ಇದೆ. ಇವಾಗ ಫಂಡನ್ನು ಸಹ ಅಲೋಕೇಶನ್ ಮಾಡಲಿಕ್ಕೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಸಹ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಪಿಯೂಷ್ ಗೋಯಲ್ ಅವರು ಮಾಡಿರುವಂಥ ಒಂದು ಅನೌನ್ಸ್ಮೆಂಟನ್ನು ಸಹ ಗಮನಿಸ್ಬೋದು. ಸೊ ಭಾರತ ಇವತ್ತು ಗ್ಲೋಬಲ್ ಇನೋವೇಷನ್ ಪವರ್ ಹೌಸ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಪಾಲಿಸಿ ಲೆವೆಲಲ್ಲೂ ಸಹ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ. ಸೋಷಿಯಲ್ ಆಟಿಟ್ಯೂಡು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಂಡ್ನ ಒಂದು ಅವಶ್ಯಕತೆಯೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿರುವಂಥ ಒಂದು ಟೇಕ್ ಅವೇ ಪಾಯಿಂಟ್ ಅಂತಂದರೆ ಸ್ಟಾರ್ಟಪ್ಗಳ ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದ್ದು ಭಾರತದ ಒಂದು ಇನೋವೇಷನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ ಜಸ್ಟಿಸ್ ವರ್ಮಾಸ್ ಚಾಲೆಂಜ್ ಟು ಫಾರ್ಮೇಷನ್ ಆಫ್ ಹೌಸ್ ಎನ್ಕ್ವೈರಿ ಕಮಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಸಪರೇಷನ್ ಆಫ್ ಪವರ್ ಆಗಿರ್ಬೋದು, ಜುಡಿಷಿಯಲ್ ಅಕೌಂಟಬಿಲಿಟಿಯ ಆಧಾರದ ಮೇಲೆ ಹೆಲ್ಪ್ ಆಗುತ್ತೆ. ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ವಿಧಾನ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ತಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಎನ್ಕ್ವೈರಿ ಕಮಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ವರ್ಮಾ ಅವರು ಇಲ್ಲಿ ತನೂ ಯಾವ ರೀತಿ ಅಂತ ಒಂದು ಡಿಫೆನ್ಸನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಅಂದರೆ ಅವರ ಒಂದು ಆರ್ಗ್ಯುಮೆಂಟನ್ನು ಇವಾಗ ಕಂಪ್ಲೀಟಾಗಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಯಾಕೆಂದರೆ ಇವಾಗ ನೋಡಿ, ವರ್ಮಾ ಅವರ ಒಂದು ಕಂಟೆಕ್ಸ್ಟ್ ಯಾವ ರೀತಿಯಾಗಿತ್ತು, ವರ್ಮಾ ಅವರ ಒಂದು ವಾದ ಯಾವ ರೀತಿಯಾಗಿತ್ತು ನಿಮಗೆಲ್ಲ ಗೊತ್ತಿದೆ. ವರ್ಮಾ ಅವರ ಮೇಲೆ ಒಂದು ಚಾರ್ಜಸನ್ನು ಪಾಸ್ ಮಾಡ್ತಾ ಇದ್ದಾರೆ, ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆರ್ಟಿಕಲ್ನ ಒಂದು ಹಿನ್ನೆಲೆ ಬ್ರೀಫಾಗಿ ನೀವು ಗಮನ ಹರಿಸಿದ್ದೆ ಆದರೆ ಮಿಸ್ಬಿಹೇವಿಯರ್ ಆಧಾರದ ಮೇಲೆ ಅದರಲ್ಲವರು ಹಾಫ್ ಬರ್ಟ್ ಕರೆನ್ಸಿಯನ್ನು ಹೊಂದಿರುವಂತಹ ನಿಟ್ಟಿನಲ್ಲಿ ಅವರ ಒಂದು ಆಫಿಷಿಯಲ್ ರೆಸಿಡೆನ್ಸಿನಲ್ಲಿ ಅವೈಲೇಬಲ್ ಇರುವಂಥ ಆಧಾರದ ಮೇಲೆ ಮಿಸ್ಬಿಹೇವಿಯರ್ ಅಂತ ಅಲಿಗೇಷನ್ಸನ್ನು ಹಾಕಿದ್ದಾರೆ. ಈ ಒಂದು ಹಂತದಲ್ಲಿ ಅವರನ್ನು ರಿಮೂವ್ ಮಾಡಬೇಕು ಅಂತ ವರ್ಮಾ ಅವರ ಒಂದು ಆರ್ಗ್ಯುಮೆಂಟನ್ನು ನೋಡಿರುವಂಥ ಹಂತದಲ್ಲಿ ರಿಮೂವಲ್ ಮಾಡುವಂಥ ಒಂದು ಪ್ರೊಸೆಸ್ ಫಾಲೋ ಮಾಡುವಾಗ ಮೋಷನನ್ನು ಪಾಸ್ ಮಾಡಿರ್ತಾರಲ್ಲ, ಪಾರ್ಲಿಮೆಂಟಲ್ಲಿ ಮೋಷನ್ನ ಪಾಸ್ ಮಾಡ್ತಾರೆ. ಲೋಕಸಭೆಯಲ್ಲಿ ಸಪ್ರೇಟಾಗಿ ಮಾಡ್ತಾರೆ ಹಾಗೂ ರಾಜ್ಯಸಭೆಯಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ರಾಜ್ಯಸಭೆಯಲ್ಲಿ ಏನಾಗಿದೆ, ಡೆಪ್ಯೂಟಿ ಚೇರ್ಮನ್ ಅವರು ಈ ಒಂದು ಮೋಷನನ್ನು ರಿಜೆಕ್ಟ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ವರ್ಮಾ ಅವ್ರು ಏನು ಹೇಳ್ತಾ ಇದ್ದಾರೆ, ರಿಜೆಕ್ಟ್ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಅಥಾರಿಟಿ ಇಲ್ಲ ಅಂತ ಗಮನಿಸ್ಬೋದು. ಇವರ ಒಂದು ವಾದವಾಗಿದೆ. ಜೊತೆಗೆ ಜಡ್ಜಸ್ಗಳ ಒಂದು ಎನ್ಕ್ವೈರಿ ಆ್ಯಕ್ಟ್ ಅಂತ ನೋಡ್ತೀವಲ್ವ, 1968 ಆ್ಯಕ್ಟ್ನಲ್ಲಿ ಒಂದು ಸೆಕ್ಷನ್ ಬರುತ್ತೆ, ಸೆಕ್ಷನ್ 3 ಸಬ್ ಕ್ಲಾಸ್ 2. ಈ ಸೆಕ್ಷನ್ ಹೇಳೋ ಪ್ರಕಾರ ಲೋಕಸಭೆ ಸ್ಪೀಕರು ಹಾಗೂ ರಾಜ್ಯಸಭೆ ಚೇರ್ಮನ್ ಇಬ್ಬರೂ ಸೇರಿಬಿಟ್ಟು ಒಂದು ಜಾಯಿಂಟ್ ಕಮಿಟಿಯನ್ನು ಫಾರ್ಮ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿರೋದು ಏನಂತಂದರೆ, ಒಂದೇ ಟೈಮಲ್ಲಿ ಮೋಷನನ್ನು ಏನಾದರೂ ಪಾಸ್ ಮಾಡಿದರೆ ಸಪ್ರೇಟ್ ಆಗಿರುವಂಥ ಒಂದು ಎನ್ಕ್ವೈರಿ ಕಮಿಟಿಯನ್ನು ಫಾರ್ಮ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಜಾಯಿಂಟ್ ಆಗಿರ್ತಕ್ಕಂತಹ ಕಮಿಟಿಯನ್ನು, ಅಂದರೆ ಎನ್ಕ್ವೈರಿ ಕಮಿಟಿಗೆ ಸಂಬಂಧಪಟ್ಟಂಥ ಪ್ರೊವಿಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಎರಡೂ ಹೌಸ್ಗಳು ಸೇರಿಬಿಟ್ಟು ಒಂದೇ ರೀತಿಯಾದಂತಹ ಕಮಿಟಿಯನ್ನು ಫಾರ್ಮ್ ಮಾಡ್ಬೋದಲ್ವಾ. ಸೊ ಡಬಲ್ ಆಗುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಅಂತ ಮೆನ್ಷನ್ ಮಾಡ್ತಾ ಇದೆ ಈ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರೊಸೀಜರ್ ನಡಿನಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ರಾಜ್ಯಸಭೆಯಲ್ಲಿ ಕಂಪ್ಲೀಟಾಗಿ ರಿಜೆಕ್ಟೇ ಮಾಡಿಬಿಟ್ಟಿದ್ದಾರೆ. ಹೀಗಿದ್ದಾಗ ಎನ್ಕ್ವೈರಿ ಕಮಿಟಿನ ಹೇಗೆ ಸೆಟಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಇವಾಗ ಕ್ವಶನ್ ಮಾರ್ಕನ್ನು ಮಾಡ್ತಾ ಇದೆ. ವರ್ಮಾ ಅವರು ಈ ಒಂದು ಎನ್ಕ್ವೈರಿ ಕಮಿಟಿಯನ್ನು ನಾವು ಯಾಕೆ ಫಾರ್ಮ್ ಮಾಡ್ಬೋದು, ಅಂದರೆ ಜಾಯಿಂಟ್ ಎನ್ಕ್ವೈರಿ ಕಮಿಟಿಯನ್ನು ಇಲ್ಲಿ ಫಾರ್ಮ್ ಮಾಡೋದು ಉತ್ತಮ ಅಂತ. ಆದರೆ ಸುಪ್ರೀಂ ಕೋರ್ಟ್ ಇವಾಗ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರೀಸನ್ಸ್ಗಳನ್ನು ಕೊಡ್ತಾ ಇದೆ. ಈ ಒಂದು ಪ್ರೊವಿಷನ್ ಏನು ನೋಡ್ತಾ ಇದ್ದೀವಲ್ಲ, ಸೆಕ್ಷನ್ 3 ಸಬ್ ಕ್ಲಾಸ್ 2. ಓಕೆ, ಸೊ ಯಾವಾಗ ಎರಡೂ ಹೌಸಸ್ಗೆ ಅಪ್ಲೈ ಆಗುತ್ತೆ, ಎರಡೂ ಹೌಸಸ್ಗಳು ಸರಿಯಾಗಿ ಪಾಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇವಾಗ ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಏನಿದೆ, ರಾಜ್ಯಸಭೆ ಇವತ್ತು ರಿಜೆಕ್ಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಲೋಕಸಭೆ ಇವತ್ತು ಅಡ್ಮಿಟ್ ಮಾಡಿರತಕ್ಕಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಜಾಯಿಂಟ್ ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡೋದು ಅಪ್ಲೈ ಆಗೋದಿಲ್ಲ ಅಲ್ವಾ. ಇದರೊಂದಿಗೆ ಇವಾಗ ನಾವು ರಿಜೆಕ್ಟ್ ಮಾಡಿರ್ತಕ್ಕಂಥ ಹೌಸಲ್ಲಿರುವಂತಹ ಮೆಂಬರ್ಸ್ಗಳಿಗೆ ಒಂದು ಫೋರ್ಸ್ ಮಾಡೋದಾಗುತ್ತಲ್ಲ. ಇವಾಗ ಆಲ್ರೆಡಿ ಅವರು ರಿಜೆಕ್ಟ್ ಮಾಡಿದ್ದಾರೆ, ನೀವು ಮತ್ತೆ ಒಂದು ಎನ್ಕ್ವೈರಿ ಕಮಿಟಿನಲ್ಲಿ ಬನ್ನಿ ಅಂತ ಹೇಳಿದಾಗ MPಸ್ಗಳನ್ನು ಫೋರ್ಸ್ ಮಾಡುವಂಥದ್ದಾಗುತ್ತೆ, ರೀಸ್ಟಾರ್ಟ್ ಮಾಡುವಂಥ ಪ್ರೊಸೆಸನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ರಿಜೆಕ್ಟ್ ಆಲ್ರೆಡಿ ಆಗಿದೆ, ಅವರ ಒಂದು ಪ್ರೊಸೀಡಿಂಗ್ಸನ್ನು ನಾವು ಇನ್ವ್ಯಾಲಿಡೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೂ ಪಾರ್ಲಿಮೆಂಟ್ಗೆ ಇರತಕ್ಕಂಥ ಒಂದು ಅಟಾನಮಿ ಮೇಲೆ ನಾವು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡೋದಾಗುತ್ತೆ ಅಲ್ವಾ. ಸೊ ಪಾರ್ಲಿಮೆಂಟಿಗೆ ನಾವೇ ಫೋರ್ಸ್ ಮಾಡೋದಾಗುತ್ತೆ, ನೀವು ಎನ್ಕ್ವೈರಿ ಕಮಿಟಿನಲ್ಲಿ ಬನ್ನಿ, ಆ ರಾಜ್ಯಸಭೆ ಮೆಂಬರ್ಸ್ಗಳು ಬನ್ನಿ ಅಂತ. ಸೊ ಇಲ್ಲಿ ಅವರ ಒಂದು ಡಿಸಿಷನ್ಗೆ ಇಂಪೋಸ್ ಮಾಡಬಾರ್ದು ಅನ್ನುವಂಥ ಆಸ್ಪೆಕ್ಟನ್ನು ಸಹ ಗಮನ ಹರಿಸಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಪ್ಯಾರಲಲ್ ಎನ್ಕ್ವೈರಿ ಕಮಿಟಿಯನ್ನು ನಾವು ಮಾಡೋದು ಅವಾಯ್ಡ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು. ವರ್ಮಾ ಅವರು ಕೇಳಿರುವಂಥ ಒಂದು ಕ್ವಶನ್ಗೆ ಇವರು
ರಿಪ್ಲೈನ ಕೊಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾಗಿ ಜಾಯಿಂಟ್ ಎನ್ಕ್ವೈರಿ ಕಮಿಟಿಯನ್ನು ಫಾರ್ಮ್ ಇಲ್ಲಿ ಮಾಡೋದಿಲ್ಲ ಅಂತ. ಏಕೆಂದರೆ ಇವಾಗ ನೋಡಿ, ಚೇರ್ಮನ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಲ್ವಾ. ಇವರು ರಿಜೆಕ್ಟ್ ಮಾಡಿರುವಂಥ ಒಂದು ಸಂದರ್ಭ ಯಾವ ರೀತಿಯಾಗಿತ್ತು ಅಂದರೆ, ಜಗದೀಪ್ ಧನ್ಕರ್ ಅವರು ಆಲ್ರೆಡಿ ರಿಸೈನ್ ಮಾಡಿದ್ರು. ಅಂದರೆ ಅವರು ಚೇರ್ಮನ್ ಪದವಿಯಲ್ಲಿದ್ದಾಗ ರಿಸೈನ್ ಮಾಡಿರೋದಾಗ ನೋಡ್ತಾ ಇದ್ವಿ. ಅವಾಗ ಯಾರು ಡೆಪ್ಯೂಟಿ ಚೇರ್ಮನ್ ಇರ್ತಾರಲ್ಲ, ಅವರು ಈ ಒಂದು ಕಾರ್ಯವನ್ನು ತೆಗೆದುಕೊಂಡಿರ್ತಾರೆ. ಓಕೆ, ಅವರು ಲೀಗಲಿ ಎಂಪವರ್ಮೆಂಟನ್ನು ಹೊಂದಿರ್ತಾರಲ್ಲ. ವೆನ್ ಇಟ್ ಕಮ್ಸ್ ಟು ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ನಡಿನಲ್ಲೂ ಸಹ ಲೀಗಲಿ ಡೆಪ್ಯೂಟಿ ಚೇರ್ಮನ್ ಅವರ ಒಂದು ಕಂಡೀಷನನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ಅವರ ಒಂದು ಪವರನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಎಲ್ಲ ಒಂದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತಹ ರೆಪ್ಯುಟೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿ, ಪಾರ್ಲಿಮೆಂಟ್ ವೆನ್ ಇಟ್ ಕಮ್ಸ್ ಟು ದ ರಿಮೂವಲ್ ಆಫ್ ಜಡ್ಜಸ್ ಯಾವ ರೀತಿಯಂಥ ಸಿಸ್ಟಮನ್ನು ಫಾಲೋ ಮಾಡುತ್ತೆ, ಒಂದು ಮೋಷನ್ನ ಮುಖಾಂತರ ಪಾಸ್ ಮಾಡುತ್ತೆ. ಎರಡೂ ಹೌಸ್ಗಳು ಮೋಷನ್ನ ಆಧಾರದ ಮೇಲೆ ತಮ್ಮ ಒಂದು ರೆಸ್ಪಾನ್ಸನ್ನು ತೋರಿಸುತ್ತೆ. ಇದಾದ ಮೇಲೆ ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡುತ್ತೆ. ಕಮಿಟಿ ಎಸ್ ಅಂತ ಹೇಳಿದಾದ ಮೇಲೆ ಮತ್ತೆ ಏನು ಮಾಡುತ್ತೆ, ಪಾರ್ಲಿಮೆಂಟಲ್ಲಿ ವೋಟಿಂಗ್ನ ಮುಖಾಂತರ, ಅದರಲ್ಲೂ ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ಕಂಪ್ಲೀಟಾಗಿ ನಾವು ಜಡ್ಜಸ್ಗಳನ್ನು ರಿಮೂವ್ ಮಾಡ್ತೀವಿ. ಯಾರು ಮಾಡ್ತಾರೆ ರಿಮೂವನ್ನು? ಪ್ರೆಸಿಡೆಂಟ್ ಅವರು ಪ್ರೆಸಿಡೆನ್ಷಿಯಲ್ ಆರ್ಡರ್ನ ಮುಖಾಂತರ ರಿಮೂವ್ ಮಾಡೋದಾಗಿ ನಾವು ನೋಡ್ತಾ ಇದ್ದೀವಿ. ಫೈನಲ್ ಆಗಿ ಅವರೇ ಒಂದು ರಿಮೂವಲ್ ಕಂಡೀಷನನ್ನು ಎನ್ಶೋರ್ ಮಾಡ್ತಾರೆ. ಸೊ ಇದರ ಆಧಾರದ ಮೇಲೆ ನಾವು ರೆಪ್ಯುಟೇಷನ್ ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಎನ್ಕ್ವೈರಿ ಕಮಿಟಿ ಅಂತ ಬಂದಾಗ ರೆಪ್ಯುಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಅಪ್ಡೇಷನ್ ಆಗಿ ಕನ್ಸಿಡರ್ ಮಾಡೋದು. ಬಿಕಾಸ್ ರೀಸೆಂಟ್ಲಿ ನಾವು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರೊಸೆಸ್ ಇದೆ ಅಂತ ಕಂಪ್ಲೀಟಾಗಿ ನೋಡಿದ್ದೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ಸಹ ಬ್ಯಾಲೆನ್ಸ್ ಮಾಡ್ತಾ ಇದೆ. ಪಾರ್ಲಿಮೆಂಟ್ ಪವರ್ಗೆ ಸಂಬಂಧಿಸಿದಂತನೂ ಸಹ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ತಮ್ಮ ಒಂದು ವರ್ಡಿಕ್ಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟು. ಇನ್ನು ಮುಂದಿನದಾಗಿ, ಆನ್ ಮ್ಯೂಟ್, ಇಂಡಿಯಾಸ್ ಇಂಟ್ರೆಸ್ಟ್ ಕ್ಯಾನ್ ಬಿ ಸೆಕ್ಯೂರ್ಡ್ ಓನ್ಲಿ ಬೈ ಅಸರ್ಷನ್ ಆಫ್ ಇಟ್ಸ್ ಸ್ಟ್ರಾಟಜಿಕ್ ಅಟಾನಮಿ. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ನಮಗೆ ಸಹಕಾರಿಯಾಗುತ್ತೆ. ಭಾರತದ ಫಾರಿನ್ ಪಾಲಿಸಿ ಯಾವ ರೀತಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಗ್ಲೋಬಲ್ ಲೆವೆಲಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಗಳು ನಡೀತಾ ಇದೆ. ಭಾರತದ ಒಂದು ಸ್ಟ್ರಾಟಜಿಕ್ ಅಟಾನಮಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಇಲ್ಲಿ ತೋರಿಸುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋ ಪ್ರಕಾರ, ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರೆ. ಸಾಕಷ್ಟು ಸ್ಯಾಂಕ್ಷನ್ಸ್ಗಳನ್ನು ಕಂಟ್ರಿ ಮೇಲೆ ಹಾಕ್ತಾ ಇದ್ದಾರೆ. ಇವಾಗ ಭಾರತದ ಮೇಲೆ ಹಾಕ್ತಾ ಇರುವಂಥ ಪ್ರೆಷರನ್ನು ಸಹ ನಾವು ಗಮನಿಸ್ಬೋದು. ರಷ್ಯಾದೊಂದಿಗೆ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಇವಾಗ ಆಲ್ರೆಡಿ 50% ವಿಧಿಸಿದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ಓಕೆ, ಇವಾಗ ಇರಾನ್ನೊಂದಿಗೆ ನಾವು ಕಂಪ್ಲೀಟಾಗಿ ಅಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೇಲೂ ಸಹ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. 25% ಎಡಿಷ್ನಲ್ ಆಗಿ ಟ್ಯಾರಿಫನ್ನು ಹಾಕ್ತಾ ಇದ್ದೀವಿ ಅನ್ನುವಂಥ ಒಂದು ಥ್ರೆಟ್ಟನ್ನು ಗಮನಿಸ್ಬೋದು. ಸೊ ಇದರಿಂದ ಒಂದು ಟ್ರೇಡ್ನ ರಿಸ್ಕ್ ಕ್ರಿಯೇಟ್ ಆಗುತ್ತೆ ಫ್ಯೂಚರ್ ಡೇಸಲ್ಲಿ ಅಂತ ನೋಡ್ಬೋದು. ಟ್ರಂಪ್ ಅವರು ಇವಾಗ ಭಾರತ ಹೇಗೆ ಒಂದು ಟೈಯನ್ನು ಹೊಂದಿದೆ ಇರಾನ್ನೊಂದಿಗೆ, ಅದನ್ನು ಬ್ರೇಕ್ ಮಾಡಬೇಕು, ಸ್ಟ್ರಾಟಜಿಕಲಿ ಅದನ್ನು ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವಾಗ ಚಬಹಾರ್ ಪೋರ್ಟ್ ಅಂತ ಕೇಳ್ತಿರಲ್ಲ, ಇರಾನ್ನೊಂದಿಗೆ ಭಾರತದ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು. ಸೊ ಇವಾಗ ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಒಂದು ಚಬಹಾರ್ ಪೋರ್ಟ್ ಸಹಕಾರಿಯಾಗೋದನ್ನು ನೋಡ್ಬೋದು. ಇಲ್ಲಿ 50% ಹಾಕೋದ್ರೊಂದಿಗೆ 25% ಎಕ್ಸ್ಟ್ರಾ ಹಾಕ್ತೀವಿ ವೆನ್ ಇಟ್ ಕಮ್ಸ್ ಟು ದಿ ಇರಾನ್ ಪಾರ್ಟ್ ಅಂತಂದಾಗ ಭಾರತ ಇಲ್ಲಿ ಯಾವ ರೀತಿ ಅಂತ ಕನ್ಸಿಡರೇಷನನ್ನು ಮಾಡಬೇಕು. ಬಿಕಾಸ್ US ರೀಸೆಂಟಾಗಿ ವೆನಿನ್ಜುಲಾಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ನಾವು ನೋಡಿದಾಗ, ವೆನಿನ್ಜುಲಾಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದು ಡೀಪ್ ಕನ್ಸರ್ನನ್ನು ವ್ಯಕ್ತಪಡಿಸಿದೆ ಅಲ್ವಾ. ಆದರೆ ಯಾವುದೇ ರೀತಿಯಾಗಿ ಪಬ್ಲಿಕಲ್ಲಿ US ತೆಗಳ್ತಾ ಇಲ್ಲ, ಅವರನ್ನು ಕಂಡೆಮ್ ಮಾಡ್ತಾ ಇಲ್ಲ. ಭಾರತದ ಒಂದು ನ್ಯೂಟ್ರಾಲಿಟಿಯನ್ನು ನೀವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಅಗೇನ್ ಇವಾಗ US ಇರಾನ್ನೊಂದಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇರಾನ್ನೊಂದಿಗೆ ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನೆಲ್ಲ ಬ್ರೇಕ್ ಮಾಡ್ತಕ್ಕಂಥ ಸ್ಟೆಪ್ಪನ್ನು US ತೆಗೆದುಕೊಳ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಭಾರತ ನಾವು ಅವ್ರ ಜೊತೆ ಮಾಡ್ಕೊಂಡಿರುವಂಥ ಟೈಸನ್ನು, ಅಂದರೆ ಇರಾನ್ನೊಂದಿಗೆ ಇರತಕ್ಕಂಥ ಒಳ್ಳೆಯ ರಿಲೇಷನನ್ನು ರಿಮೂವ್ ಮಾಡಬೇಕಾ ಅನ್ನೋದೇ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ, ಪ್ಯಾರಡಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು US ಒಂದಿಗೆ ಸರಿಯಾದಂತಹ ಒಂದು ಟ್ರೇಡ್ ನೆಗೋಸಿಯೇಷನ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ರಸ್ತುತವಾಗಿ ನಮ್ಮ ಒಂದು ಎಕನಾಮಿಗೂ ಸಾಕಷ್ಟು ಹಾರ್ಮ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸರ್ಕಾರ ಸ್ವಲ್ಪ ಇಲ್ಲಿ ಏನಾದರೂ ಚೇಂಜಸನ್ನು ಮಾಡಬೇಕು ಅಂತ ಆಥರ್ ಅವರ ಒಂದು ಕನಸನ್ನು ಕಾಣ್ಬೋದು. ಜೊತೆಗೆ ನಾವು ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಸಹ ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ನಮ್ಮ ಒಂದು ಫಾರಿನ್ ಪಾಲಿಸಿಯ ಎಬಿಲಿಟಿ ಏನಂತಂದರೆ ನ್ಯಾಷನಲ್ ಇಂಟ್ರೆಸ್ಟನ್ನು ನಾವು ತೋರಿಸ್ಬೇಕಾಗತ್ತೆ. ಹಾಗೂ ನಾವು ಬೇರೆ ಒಂದು ಸ್ಥಿತಿಗತಿಗಳನ್ನು ಸಹ ಇನ್ಫ್ಲುಯೆನ್ಸ್ ಮಾಡಬೇಕು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಅನ್ಸರ್ಟನಿಟಿಗಳಿದ್ದಾವಲ್ಲ, ಅವುಗಳನ್ನು ಇನ್ಫ್ಲುಯೆನ್ಸ್ ಮಾಡುವಂಥ ಆಸ್ಪೆಕ್ಟು ಇರಬೇಕು. ನಮ್ಮ ಇಂಟ್ರೆಸ್ಟನ್ನು ಸಹ ನಾವು ಇಲ್ಲಿ ಕಳೆದುಕೊಳ್ಬಾರ್ದು ಅನ್ನುವಂಥ ಪ್ರಿನ್ಸಿಪಲ್ನ ಮುಖಾಂತರ ನಾವು ಹೋಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಏಕೆಂದರೆ ಲಾಂಗ್ ಟರ್ಮಲ್ಲಿ ನಮಗೆ ಹೆಲ್ಪ್ ಆಗುವಂಥ ಒಂದು ಸ್ಟೆಪ್ಪನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಭಾರತದ ಭದ್ರತೆಯನ್ನು ಎನ್ಶೂರ್ ಮಾಡುತ್ತೆ, ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುತ್ತೆ. ಹಾಗಾಗಿ ನಾವು ಸ್ಟ್ರಾಟಜಿಕ್ ಅಟಾನಮಿಯನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ಇಲ್ಲಿ US ಇವಾಗ ಶಾರ್ಟಾಗಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ಆ್ಯಕ್ಷನ್ಸ್ ನೋಡಿದಾಗ
ನಾವು ಇದಕ್ಕೆ ಯಾವುದೇ ರೀತಿಯಾಗಿ ಹೆದರಬಾರ್ದು ಅಂತ. ಸೊ ಅವರನ್ನು ಯಾವುದೇ ರೀತಿಯಾಗಿ ಪ್ಲೀಸ್ ಮಾಡೋದಾಗಲಿ ಇದನ್ನೆಲ್ಲನೂ ಸಹ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತಲೇ ಗಮನಿಸ್ಬೋದು. ಬಿಕಾಸ್ US ಇವತ್ತು ಪವರ್ಫುಲ್ಲಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಇದು ಭಾರತಕ್ಕೆ ಲಾಂಗ್ ಟರ್ಮ್ ಇಂಟ್ರೆಸ್ಟನ್ನು ಫುಲ್ಫಿಲ್ ಮಾಡೋದಿಲ್ಲ ಅಥವಾ ಸೆಕ್ಯೂರ್ ಮಾಡೋದಿಲ್ಲ ಅಂತಲೇ ಆಥರ್ ಅವರಿಗೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಸ್ಟ್ರಾಟಜಿಕ್ ಅಟಾನಮಿ ಅಂತ ಬಂದಾಗ ಲಾಂಗ್ ಸ್ಟ್ಯಾಂಡಿಂಗನ್ನು ತೆಗೆದುಕೊಳ್ಬೇಕು. ಇಂಡಿಯನ್ ಫಾರಿನ್ ಪಾಲಿಸಿ ನಡೆಯಲ್ಲಿ ಲಾಂಗ್ ಟರ್ಮಲ್ಲಿ ಬೆನಿಫಿಟನ್ನು ತೆಗೆದುಕೊಳ್ಬೇಕು. ಸೊ ಇವಾಗ ನಾವು ಡಿಸಿಷನನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ ನಮಗೇನು ರಿಕ್ವೈರ್ಮೆಂಟ್ಸ್ ಇದೆ, ಸೆಕ್ಯೂರಿಟಿಯ ಆಧಾರದ ಮೇಲೆ ಆಗಿರ್ಬೋದು, ಎಕನಾಮಿ ಆಧಾರದ ಮೇಲೆ ಆಗಿರ್ಬೋದು, ಡಿಪ್ಲೊಮೆಸಿಯ ಒಂದು ಕಂಟೆಕ್ಸ್ಟನ್ನು ಸಹ ಅಡ್ರೆಸ್ ಮಾಡುವಂಥ ಹಂತದಲ್ಲಿ ನಾವು ಸವರೆನ್ ಡಿಸಿಷನನ್ನು ತೆಗೆದುಕೊಳ್ಬೇಕು ಅಲ್ವಾ. ಇದೇ ನಮ್ಮ ಒಂದು ಫಾರಿನ್ ಪಾಲಿಸಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ನಾವು ರಷ್ಯಾದೊಂದಿಗೆ ಟೈಯನ್ನು ಸಹ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇರಾನ್ನೊಂದಿಗೂ ಸಹ ಈ ಚಬಹಾರ್ ಪೋರ್ಟ್ ಅಂತ ಬಂದಾಗ ಈ ಒಂದು ಪ್ರಾಜೆಕ್ಟನ್ನು ಪರ್ಸ್ಯೂ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್. ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಶೋರ್ ಮಾಡೋದು ಇಂಪಾರ್ಟೆಂಟ್. ಹಾಗೆ ನಾವು US ಅನ್ನು ಸಹ ಬಿಡುವಂತಿಲ್ಲ. US ಸಹ ನಮಗೆ ಇಂಪಾರ್ಟೆಂಟ್. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್ ಇವರು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಡಿಫೆನ್ಸ್ ಸೆಕ್ಟ್ರಲ್ಲಿ ಕೋಆಪರೇಷನ್ ಇದೆ ಇರುವಂಥದ್ದಾಗಿರ್ಬೋದು, ಟೆಕ್ನಾಲಜಿ ಆಸ್ಪೆಕ್ಟಲ್ಲೂ ಸಹ ಕೋಆಪರೇಷನ್ ಇದೆ. ಹಾಗಾಗಿ US ನಮಗೆ ಇಂಪಾರ್ಟೆಂಟ್, ಇರಾನ್ ಇಂಪಾರ್ಟೆಂಟ್, ರಷ್ಯಾ ಇಂಪಾರ್ಟೆಂಟ್. ಈ ಒಂದು ಹಂತದಲ್ಲಿ ಮಲ್ಟಿ ಪೋಲಾರ್ ಗ್ಲೋಬಲ್ ಗವರ್ನೆನ್ಸ್ ಇದೆ, ಇದನ್ನು ನಾವು ಸಪೋರ್ಟ್ ಮಾಡಬೇಕು. ಭಾರತ ಇವಾಗ ಒಂದು ರೆಸಿಸ್ಟೆನ್ಸನ್ನು ತೋರಿಸ್ಬೇಕು ವೆನ್ ಇಟ್ ಕಮ್ಸ್ ಟು ದಿ ಟ್ರೇಡ್ ಪಾರ್ಟ್, ಎನರ್ಜಿ, ಸೆಕ್ಯೂರಿಟಿ ಇಶ್ಯೂಸ್ ಇವೆಲ್ಲವನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ರಿಲೇಷನ್ನ ಹೊಂದಬೇಕಾಗುತ್ತೆ. ಇದರೊಂದಿಗೆ ಗ್ಲೋಬಲ್ ಲೆವೆಲಲ್ಲಿ ಏನೋ ಒಂದು ಅನ್ಸರ್ಟನಿಟೀಸ್ಗಳಿದಾವಲ್ಲ, ಇದಕ್ಕೆ ಭಾರತ ಎಷ್ಟರ ಮಟ್ಟಿಗೆ ತನ್ನ ಒಂದು ಫಾರಿನ್ ಪಾಲಿಸಿಗೆ ಸ್ಟಿಕ್ ಆಗಿದೆ, ಯಾವುದೇ ಇನ್ಫ್ಲುಯೆನ್ಸಿಂದ ಒಳಗಾಗಿಲ್ಲ ಅಂತ ರಿಫ್ಲೆಕ್ಟ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇವಾಗ ಟ್ರಂಪ್ ಅವರು ಈ ರೀತಿಯಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ನಾವು ರಿಯಾಕ್ಷನರಿ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಎಡಿಟೋರಿಯಲಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಪ್ರಸ್ತುತವಾಗಿ ಭಾರತದ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಪರ್ಸ್ಯೂಟ್ ಮಾಡೋದು ಇಂಪಾರ್ಟೆಂಟ್. ಬಟ್ ಆಲ್ವೇಸ್ ನ್ಯಾಷನಲ್ ಇಂಟ್ರೆಸ್ಟ್ನ ಮುಖಾಂತರ ನಾವು ಪರ್ಸ್ಯೂ ಮಾಡಬೇಕು. ಬೇರೆಯವರು ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತಲ್ಲ. ಹಾಗಾಗಿ ನಾವು ಬಯಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳನ್ನು ಮಾಡ್ಬೋದು, ಬಯಲ್ಯಾಟ್ರಲ್ ಎಂಗೇಜ್ಮೆಂಟನ್ನು ಮಾಡ್ಬೋದು. US ಒಂದಿಗೆ, ರಷ್ಯಾ ಒಂದಿಗೆ, ಚೈನಾ, ಯುರೋಪಿಯನ್ ಯೂನಿಯನ್ ಯಾವುದೇ ಇದ್ರೂ ಸಹ ನಾವು ಒಂದು ರಿಲೇಷನನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಬಂದು ನಮಗೆ ಹೇಳ್ತಾರೆ ನೀವು ಯಾರ ಜೊತೆ ಹೇಗಿರಬೇಕು ಅಂತ. ಆ ರೀತಿಯಾಗಿ ನಾವು ಇರಲಿಕ್ಕೆ ಆಗೋದಿಲ್ಲ. ನ್ಯಾಷನಲ್ ಪ್ರಯಾರಿಟಿ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರಾಟಜಿಕ್ ಅಟಾನಮಿ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ, ಭಾರತದೊಂದು ಫಾರಿನ್ ಪಾಲಿಸಿಗೆ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಅಂತ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಇಂಪಾರ್ಟೆಂಟ್ ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಹಾಗೂ ಪ್ರಿಲಿಮ್ಸ್ ಅಂತಲೂ ಬಂದಾಗ ನಿಮಗೆ ಜನರಲಿ ಯಾವ ರೀತಿಯಂಥ ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ, ಯಾವ ರೀತಿಯಂಥ ಇಶ್ಯೂಸ್ಗಳು ನಡೀತಾ ಇದೆ. ಇವಾಗ ನೋಡಿ, ಇರಾನ್ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡುವಂಥದ್ದಾದರೆ ಸ್ಟ್ರಾಟಜಿಕ್ ಲೊಕೇಶನ್ ಎಲ್ಲಿ ಕಂಡು ಬರುತ್ತೆ, ಚಬಾರ್ ಪೋರ್ಟ್ನ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಇದರ ಲೊಕೇಶನನ್ನು ಸಹ ಮ್ಯಾಪ್ ಬೇಸ್ನ ಆಧಾರದ ಮೇಲೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ಈ ಆರ್ಟಿಕಲ್ ಅಡಿಯಲ್ಲಿ ಪ್ರಸ್ತುತವಾಗಿ ಭಾರತದೊಂದು ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ನಮಗೆ ಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಎಕ್ಸ್ಪರ್ಟ್ ಪ್ಯಾನಲ್ ಸೆಟ್ಸ್ ನಾರ್ಮ್ಸ್ ಫಾರ್ ರಿಲಿಜಿಯಸ್ ಸೈಟ್ಸ್ ಇನ್ ಸ್ಯಾಂಕ್ಚುರೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಪ್ರೊಟೆಕ್ಟೆಡ್ ಏರಿಯಾಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ವೇಷನ್ ಯಾವ ರೀತಿಯಂಥ ಲಾಸ್ಗಳಿದ್ದಾವೆ, ಇವಾಗ ಪ್ರಸ್ತುತವಾಗಿ ಏನು ಇಶ್ಯೂ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳಾಗಿರ್ಬೋದು, ಇಲ್ಲಿ ರಿಲಿಜಿಯಸ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ನಾವು ಪರ್ಮಿಟ್ ಮಾಡಬೇಕಾ, ಅದಕ್ಕೆ ಸಂಬಂಧಿಸಿದಂಥ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಸೆಟಪ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. 2024ರಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ ಸೆಟಪ್ ಮಾಡಿದ್ದಾರೆ. ಸೊ ಇದನ್ನು ಚೇರ್ ಮಾಡಿರ್ತಕ್ಕಂತಹ ಭೂಪೇಂದ್ರ ಯಾದವ್ ಇವಾಗ ಪ್ರಸ್ತುತವಾಗಿ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಗಮನಿಸ್ಬೋದು. ಯಾವೊಂದು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಇದೆ ಅಂತಂದರೆ, ಗುಜರಾತಲ್ಲಿರುವಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ನಾವು ನೋಡ್ಬೋದು. ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ನೇಮ್ ಯಾವ ರೀತಿಯಾಗಿದೆ ಇಲ್ಲಿ ನೋಡಿ, ಬಲರಾಮ್ ಅಂಬಾಜಿ ಅಂತಕ್ಕಂಥ ಒಂದು ವೈಲ್ಡ್ ಲೈಫ್ ಸೆಂಚುರಿ ಇದೆ. ಓಕೆ, ಸೊ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಗೆ ಸಂಬಂಧಿಸಿದಂತೆ ಒಂದು ರಿಲಿಜಿಯಸ್ ಪ್ರಾಕ್ಟೀಸನ್ನು ಮಾಡಬೇಕು ಅಥವಾ ರಿಲಿಜಿಯಸ್ ಟ್ರಸ್ಟನ್ನು ಡೆವಲಪ್ ಮಾಡಬೇಕು. 0.35 ಹೆಕ್ಟೇರಷ್ಟು ಫಾರೆಸ್ಟ್ ಲ್ಯಾಂಡನ್ನು ಯೂಸ್ ಮಾಡೋದ್ರ ಮುಖಾಂತರ ಇಲ್ಲಿ ಡೈವರ್ಷನ್ ಆಗುತ್ತೆ ಅಂತಲೇ ಗಮನಿಸ್ಬೋದು. ಇನಿಷಿಯಲಿ 2024 ಜುಲೈ ಮಂತಲ್ಲಿ ಕ್ಲಿಯರ್ ಮಾಡಿರೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಇದನ್ನು ಮತ್ತೆ 2024 ಅಕ್ಟೋಬರ್ ಮಂತಲ್ಲಿ ರಿವೋಕ್ ಮಾಡ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಫಾರೆಸ್ಟನ್ನು ರಿಸರ್ವ್ ಮಾಡೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು. ಇಲ್ಲಿ ನಾವು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸನ್ನು ಪ್ರೊವೈಡ್ ಮಾಡ್ತಾ ಹೋದರೆ ಮುಂದಿನ ಒಂದು ಫ್ಯೂಚರನ್ನು ಸಹ ನಾವು ನೋಡಬೇಕಾಗುತ್ತಲ್ವಾ. ಸೊ ಇಲ್ಲಿರುವಂಥ ಬೇಸಿಕ್ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಕಾಂಟ್ರವರ್ಷಿಯಲ್ ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಗಿದೆ, ಒಂದೆಡೆ ಧಾರ್ಮಿಕವಾಗಿರ್ತಕ್ಕಂಥ ಹಕ್ಕು, ರಿಲಿಜಿಯಸ್ ರೈಟ್ಸನ್ನು ನಾವು ಇವತ್ತು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತೆ ಆ್ಯಕ್ಷನ್ನ ತೆಗೆದುಕೊಳ್ಬೇಕು ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದೆಡೆ ಫಾರೆಸ್ಟನ್ನು ಸಹ ನಾವು ಕನ್ಸರ್ವ್ ಮಾಡಬೇಕಾಗುತ್ತೆ. ಅರಣ್ಯದ ಒಂದು ಸಂರಕ್ಷಣೆ ಸಹ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆಸ್ಪೆಕ್ಟು. ಇವಾಗ ರಿಲಿಜಿಯಸ್ ರೈಟ್ಸ್ಗಳನ್ನು ನಾವು ಯಾವುದೇ ರೀತಿಯಾಗಿ
ಫಾರೆಸ್ಟ್ ಸೆಟಲ್ಮೆಂಟ್ ರೆಕಾರ್ಡ್ಸ್ನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿರುವಂಥ ರಿಪೋರ್ಟ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಂಥ ಪ್ರೊವಿಷನ್ಸ್ಗಳನ್ನು ನಾವು ಯಾವುದೇ ರೀತಿಯಾಗಿ ನೋಡ್ತಾ ಇಲ್ಲ. ಒಂದು ವೇಳೆ ನಾವೇನಾದರೂ ರೈಟ್ಸ್ ಕೊಟ್ಟರೂ ಸಹ ಇದು ನಾರ್ಮಲೈಸೇಷನ್ ಆಗಿಬಿಡುತ್ತೆ ಅಲ್ವಾ. ನಾವು ರಿಲಿಜಿಯಸ್ ಜಸ್ಟಿಫಿಕೇಷನ್ ಮಾಡಬೇಕು ಅಂತ ಏನಾದರೂ ಮುಂದಾದರೆ ಇದು ಕಂಟಿನ್ಯೂಸ್ ಆಗಿ ಎಲ್ಲ ಏರಿಯಾಗಳನ್ನು ಎನ್ಕ್ರೋಚ್ ಮಾಡ್ತಾ ಹೋಗ್ಬೋದು ಫ್ಯೂಚರಿಸ್ಟಿಕ್ ಆಗಿ. ಸೊ ಹಾಗಾಗಿ ಭಾರತದಲ್ಲಿ ಇವಾಗ ಸಾಕಷ್ಟು ಸೆಂಚುರೀಸ್ಗಳು ಫಾರೆಸ್ಟ್ ರೈಟ್ಸ್ ಆಗಿರ್ಬೋದು ಕ್ಲೇಮ್ಸ್ಗಳು ಡಿಕ್ಲೇರ್ ಆಗದೇ ಇರುವಂಥ ಸ್ಥಿತಿಗತಿಗಳಲ್ಲಿದ್ದಾವೆ. ಅನ್ಸೆಟಲ್ಡ್ ಕಂಡೀಷನನ್ನೇ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲನೂ ಮತ್ತು ರಿಲಿಜಿಯಸ್ ಆ್ಯಕ್ಟಿವಿಟಿಯ ಮುಖಾಂತರ ಕೊಡ್ತಾ ಹೋಗ್ಬಿಟ್ರೆ ಸಾಕಷ್ಟು ತೊಂದರೆಗಳಾಗುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಹಾಗಾಗಿ ಇವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಏನು ಫೋಕಸನ್ನು ಮಾಡ್ತಾಯಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ಸಹ ಅವರು ಕೊಡ್ತಾ ಇದ್ದಾರೆ. 1980 ಒಂದು ಆ್ಯಕ್ಟನ್ನು ಕಾಣ್ತೀವಲ್ವ, ಫಾರೆಸ್ಟ್ ಆ್ಯಕ್ಟ್ ಅಂತ. ಈ ಒಂದು ಫಾರೆಸ್ಟ್ ಆ್ಯಕ್ಟ್ನ ಆಧಾರದ ಮೇಲೆ 1980 ಆದ ಮೇಲೆ ಈ ಒಂದು ಡ್ಯೂರೇಷನ್ ಆದ ಮೇಲೆ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳಿರ್ಬೋದು ಅಥವಾ ಏನೇ ಎಕ್ಸ್ಪ್ಯಾನ್ಷನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಎನ್ಕ್ರೋಚ್ಮೆಂಟ್ ಅಂತ, ಅತಿಕ್ರಮಣ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಲಾ ಹೇಳೋ ಪ್ರಕಾರನೇ ಅದು ಕಂಪ್ಲೀಟಾಗಿ ಎನ್ಕ್ರೋಚ್ಮೆಂಟ್ ಅಂತಕ್ಕಂಥ ಒಂದು ಲಿಸ್ಟಲ್ಲಿ ಕಂಡು ಬರುತ್ತೆ. ಸೊ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಕೇಸಸ್ಗಳನ್ನು ಸಹ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಬಿಕಾಸ್ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಒಂದು ಸರಿಯಾದಂತಹ ರೀಸನ್ಸ್ಗಳನ್ನು ಕೊಟ್ಟರೆ, ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಷನನ್ನು ಮಾಡಿದರೆ, ಸೊ ಸರಿಯಾದ ಒಂದು ಕಾನೂನಾತ್ಮಕವಾಗಿ ಗೌರ್ಮೆಂಟ್ ಏನಾದರೂ ಅಲೌ ಮಾಡಿದಾಗ ಮಾತ್ರ ಎಕ್ಸೆಪ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಹೊರತಾಗಿ ಯಾವುದೇ ಒಂದು ಎಕ್ಸ್ಪ್ಯಾನ್ಷನು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳಿದ್ದಾಗ ಅದು ಎನ್ಕ್ರೋಚ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಸರಿಯಾಗಿ ಒಂದು ಬ್ಲ್ಯಾಂಕೆಟ್ ಇಲ್ಲ. ಅಂದರೆ ಪ್ರಸ್ತುತವಾಗಿ ನಾವು ಏನೇ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಅಂತ ಮಾಡಿದಾಗ ಅದರ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡಿದಾಗ ಅದನ್ನು ಸಫಿಷಿಯೆಂಟ್ ಗ್ರೌಂಡ್ ಅಂತ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಅದನ್ನು ನಾವೊಂದು ಬ್ಲ್ಯಾಂಕೆಟ್ ಅಂತ ಕನ್ಸಿಡರ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಯಾಕೆಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮಾಡೋದು ನಮಗೆ ಪ್ರೈಮರಿ ಆಬ್ಜೆಕ್ಟಿವ್ ಆಗಿದೆ ಅನ್ನುವಂಥ ಆಸ್ಪೆಕ್ಟನ್ನು ನಾವು ನೋಡಬೇಕಾಗುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನು ಇವತ್ತು ಪ್ರೈಮರಿ ಆಬ್ಜೆಕ್ಟಿವ್ ಆಗಿರೋದ್ರಿಂದ ರಿಲಿಜಿಯಸ್ ಪ್ರಾಕ್ಟೀಸಸನ್ನು ಸ್ವಲ್ಪ ಸೈಡಿಗೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಇಂಪಾರ್ಟೆಂಟ್. ನಮಗೆ GS ಪೇಪರ್ 2 ಸಹ ಗವರ್ನೆನ್ಸ್ನ ಆಧಾರದ ಮೇಲೆ ಹಾಗೂ GS ಪೇಪರ್ 3 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಲಾಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ಮುಂದಿನದಾಗಿ ಸೀಡ್ಸ್ ಬಿಲ್ ಏಮ್ಡ್ ಅಟ್ ಪ್ರೊಟೆಕ್ಟಿಂಗ್ ರೈಟ್ಸ್ ಆಫ್ ಫಾರ್ಮರ್ಸ್ ಸೇಸ್ ಮಿನಿಸ್ಟರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಸೀಡ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಿದ್ದಾರೆ ಮುಂಬರುವಂಥ ಒಂದು ಬಜೆಟ್ ಸೆಷನಲ್ಲಿ. ಹಾಗಾಗಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೀಡ್ ಬಿಲ್ ರಿಲೇಟೆಡ್ ಇರುವಂತಹ ಒಂದು ಇಂಪಾರ್ಟೆನ್ಸನ್ನು ಹೇಳ್ತಾ ಇದೆ. ಇದು ಫಾರ್ಮರ್ಸ್ಗೆ ಯಾವ ರೀತಿಯಂಥ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ, ಸೀಡ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಸೀಡ್ ರಿಲೇಟೆಡ್ ಇರುವಂತೆಯೂ ಸಹ ಯಾವ ರೀತಿಯಂಥ ಸಪ್ಲೈ ಚೈನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರುತ್ತೆ ಅಂತ. ಮೇಜರ್ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಇದು ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ಪ್ರಿಲಿಮ್ಸ್ ಪಾಯಿಂಟ್. ಈ ಒಂದು ಬಿಲ್ಲಲ್ಲಿರುವಂಥ ಆಬ್ಜೆಕ್ಟಿವ್ ಅಂತಂದರೆ ಫಾರ್ಮರ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಸೀಡ್ನ ಒಂದು ಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು, ಅದರ ಒಂದು ಟ್ರೇಸಬಿಲಿಟಿನೂ ಸಹ ಎನ್ಶೋರ್ ಮಾಡುವಂಥ ಹಂತದಲ್ಲಿ ಈ ಒಂದು ಬಿಲ್ ಸಹಕಾರಿ ಆಗಲಿದೆ. ಹಾಗೂ ಯಾವುದು ಫೇಕ್ ಸೀಡ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ಎಲಿಮಿನೇಟ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಫೇಕ್ ಆಗಿರ್ತಕ್ಕಂಥ ಸೀಡ್ಸ್ಗಳನ್ನು ಇಲ್ಲಿ ಎಲಿಮಿನೇಷನ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಸೀಡ್ಸ್ಗಳು ಅಥವಾ ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ಹಾಗೂ ಕೆಲವೊಂದಿಷ್ಟು ಅಕೌಂಟಬಿಲಿಟಿಯನ್ನು ಸಹ ಫಿಕ್ಸ್ ಮಾಡ್ತಾರೆ ವೆನ್ ಇಟ್ ಕಮ್ಸ್ ಟು ದ ಸೀಡ್ ಸಪ್ಲೈ ಚೈನ್. ಸೊ ಈ ಒಂದು ಸೀಡ್ ಸಪ್ಲೈ ಚೈನ್ಗೆ ಸಂಬಂಧಿಸಿದಂತಲೂ ಸಹ ಅಕೌಂಟಬಿಲಿಟಿಯನ್ನು ಸಹ ಈ ಒಂದು ಬಿಲ್ಲಲ್ಲಿರುವಂಥ ಆಬ್ಜೆಕ್ಟಿವ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಯಾವ ರೀತಿಯಾಗಿ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ ಅಂತಂದರೆ QR ಕೋಡನ್ನು ತರೋದ್ರ ಮುಖಾಂತರ ಸೀಡ್ಗೆ ರಿಲೇಟೆಡ್ ಇರುವಂತೆ ಎಲ್ಲಿ ಅದು ಪ್ರೊಡ್ಯೂಸ್ ಆಗಿದೆ, ಯಾವ ರೀತಿಯಾಗಿ ಸಪ್ಲೈ ಆಗ್ತಾ ಇದೆ, ಯಾರು ಅದನ್ನು ಸೆಲ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಐಡೆಂಟಿಫೈ ಮಾಡಲಿಕ್ಕೆ QR ಕೋಡನ್ನು ಯೂಸ್ ಮಾಡ್ಕೋಬೋದು. ಇದರಿಂದ ನಾವು ಈಸಿಯಾಗಿ ಟ್ರೇಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಸೀಡ್ ಕ್ವಾಲಿಟಿಯನ್ನು ಸಹ ಎನ್ಶೋರ್ ಮಾಡಬೇಕು. ಅಂದರೆ ಕ್ವಿಕ್ಕಾಗಿ ಅದರ ಒಂದು ಫೇಕ್ನೆಸ್ ಇದೆನೋ ಅಥವಾ ಅದರ ಒಂದು ಕ್ವಾಲಿಟಿ ಚೆನ್ನಾಗಿದೆಯೋ ಅಂತ ಐಡೆಂಟಿಫೈ ಮಾಡಲಿಕ್ಕೂ ಸಹ ಒಂದು ಪ್ರೊಡ್ಯೂಸರ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು ಅಥವಾ ಡೀಲರ್ ರಿಲೇಟೆಡ್ ಇರುವಂತೆ, ಸೆಲ್ಲರ್ ರಿಲೇಟೆಡ್ ಇರುವಂತೆ ಟ್ರ್ಯಾಕನ್ನು ಮಾಡ್ತಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅದರ ಒಂದು ಕ್ವಾಲಿಟಿ ಯಾವ ರೀತಿಯಾಗಿದೆ. ಒಂದು ವೇಳೆ ಯಾವುದೇ ರೀತಿಯಾಗಿ ಇಲ್ಲಿರುವಂಥ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಅವ್ರ ಮೇಲೆ ಪೆನಾಲ್ಟಿಯನ್ನು ಹಾಕುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಪೆನಾಲ್ಟಿ ಪ್ರೊವಿಷನ್ಸನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಅಕೌಂಟಬಿಲಿಟಿ ಎನ್ಶೋರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಟ್ರೆಡಿಷ್ನಲ್ ಲೆವೆಲಲ್ಲಿ ಸೀಡ್ಸ್ಗಳು ಇರುತ್ತಲ್ಲ, ಇವಾಗ ಫಾರ್ಮರ್ಸ್ಗಳು ಟ್ರೆಡಿಷ್ನಲ್ಲಾಗಿ ಒಂದು ಸೀಡನ್ನು ಸೇವ್ ಮಾಡ್ತಕ್ಕಂಥ ಪ್ರಾಕ್ಟೀಸಸನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನ್ಸನ್ನು ಇಲ್ಲಿ ಹಾಕ್ತಾ ಇಲ್ಲ. ಬಿಲ್ಲಲ್ಲಿ ಕೆಲವೊಂದಿಷ್ಟು ಎಕ್ಸಂಪ್ಷನನ್ನು ಕೊಟ್ಟಿದ್ದಾರೆ ವೆನ್ ಇಟ್ ಕಮ್ಸ್ ದ ಟ್ರೆಡಿಷ್ನಲ್ ಸೀಡ್ಸ್. ಟ್ರೆಡಿಷ್ನಲ್ ಸೀಡ್ಸನ್ನು ಅವರು ಈಸಿಯಾಗಿ ಸೇವ್ ಮಾಡ್ಬೋದು, ಯೂಸ್ ಮಾಡ್ಬೋದು ಅಥವಾ ಟ್ರೆಡಿಷ್ನಲ್ ಸೀಡ್ಸ್ಗಳನ್ನು ಎಕ್ಸ್ಚೇಂಜಿಂಗ್ ಮಾಡತಕ್ಕಂಥ ಆಸ್ಪೆಕ್ಟು ಸಹ ಇರುತ್ತೆ. ಇದರಿಂದ ಫಾರ್ಮರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸೀಡ್ ಸೆವರ್ನಿಟಿಯನ್ನು ಸಹ ಇಲ್ಲಿ ಎನ್ಶೋರ್ ಮಾಡಿದ್ದಾರೆ, ಅಡ್ರೆಸ್ ಮಾಡಿದ್ದಾರೆ ಅಂತ. ಇಂಪಾರ್ಟೆಂಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಕ್ರಾಪ್ ಈಲ್ಡನ್ನು ತೆಗೆದುಕೊಳ್ಬೇಕು ಅಂತಂದರೆ ಕ್ವಾಲಿಟಿ ಸೀಡ್ಸು ತುಂಬ ಇಂಪಾರ್ಟೆಂಟು. ಸರಿಯಾದಂಥ ಒಂದು ಕ್ರಾಪ್ ಈಲ್ಡ್ ಬರಬೇಕು
ಮಾಡಬೇಕು ಇಲ್ಲಿ ಅಂತಂದರೆ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ. ಇದರಿಂದ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಫಾರ್ಮರ್ಸ್ಗೆ ಸಂಬಂಧಿಸಿದಂಥ ಒಂದು ಇನ್ಕಮ್ಮು ಸಹ ಜಾಸ್ತಿ ಆಗುತ್ತೆ. ಫುಡ್ ಸೆಕ್ಯೂರಿಟಿನೂ ಸಹ ನಾವು ಎನ್ಶೋರ್ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಅಚೀವ್ ಮಾಡಬೇಕು ಅಂತಂದರೆ ಪುವರ್ ಕ್ವಾಲಿಟಿ ಸೀಡ್ಸಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಸೀಡ್ಸನ್ನು ಡೆವಲಪ್ ಮಾಡಬೇಕು ಅಂತಂದರೆ ಇಲ್ಲಿ ಬೇಕಾಗುವಂಥ ಒಂದು ಟ್ರಸ್ಟ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ವೆನ್ ಇಟ್ ಕಮ್ಸ್ ಟು ದಿ ಅಗ್ರಿಕಲ್ಚರ್ ಇನ್ಪುಟ್ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಈ ಒಂದು ಬಿಲ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡುವಂಥದ್ದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ದ ಮೇನ್ಸ್ ಪಾಯಿಂಟ್, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂನ ಅಡ್ರೆಸ್ ಮಾಡುವಾಗ ಯಾವ ರೀತಿಯಾಗಿ ನಾವು ರಿವ್ಯಾಂಪ್ ಮಾಡ್ಬೋದು ಅಥವಾ ಸರಿಯಾಗಿ ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕು ಅಂತಂದಾಗ ಇಲ್ಲಿ ನಾವು ಸೀಡ್ ಬಿಲ್ಲಲ್ಲಿರುವಂಥ ಆಬ್ಜೆಕ್ಟಿವ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಇದರ ಒಂದು ಇಂಪಾರ್ಟೆನ್ಸನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಸೀಡ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಟ್ರೆಡಿಷ್ನಲ್ ಸೀಡ್ಸ್ನ ಆಧಾರದ ಮೇಲೆ ಯಾವ ರೀತಿಯಾಗಿದ್ದು ಫಾರ್ಮರ್ಸ್ ಮೇಲೆ ಅಫೆಕ್ಟನ್ನು ಮಾಡುತ್ತೆ, ರೆಸ್ಟ್ರಿಕ್ಷನ್ಸನ್ನು ಹಾಕಿದಾರೋ ಇಲ್ವೋ ಇದ್ರ ಬಗ್ಗೆ ನಾವು ಇವಾಗ ತಾನೇ ಚರ್ಚೆ ಮಾಡಿದ್ವಿ. ಇದರ ಆಧಾರದ ಮೇಲೆ 4 ಆಪ್ಷನ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಟ್ರೆಡಿಷ್ನಲ್ ಸೀಡ್ಸ್ ವಿಲ್ ಬಿ ಬ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಫಾರ್ಮರ್ಸ್ ವಿಲ್ ನೀಡ್ ರಿಜಿಸ್ಟ್ರೇಷನ್ ಟು ಯೂಸ್ ಅ ಟ್ರೆಡಿಷ್ನಲ್ ಸೀಡ್ಸ್ ಆಗಿರ್ಬೋದು. ನೋ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ಇಂಪೋಸ್ಡ್ ಆನ್ ಟ್ರೆಡಿಷ್ನಲ್ ಸೀಡ್ಸ್. ಟ್ರೆಡಿಷ್ನಲ್ ಸೀಡ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ ನಾನ್ ಕಮರ್ಷಿಯಲ್ ಫಾರ್ಮಿಂಗ್. ಯಾವ ರೀತಿಯಾಗಿ ಸೀಡ್ ಬಿಲ್ಲಲ್ಲಿ ಟ್ರೆಡಿಷ್ನಲ್ ಸೀಡ್ಸ್ಗೆ ಸಂಬಂಧಪಟ್ಟಂತೆ ಮೆನ್ಷನನ್ನು ಮಾಡಿದ್ದಾರೆ. ಆಪ್ಷನನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ರೀಚ್ ಆಗ್ಬೋದು ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.